ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಇವತ್ತಿನ ಬ್ಲಾಗ್ ನಾನು ತಿರುಪತಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಈ ತಿರುಪತಿಲಿ ನಟರಾಜ ಸರ್ವಿಸ್ ಆಗಿದೆ. ಎಲ್ಲೆಲ್ಲಿಗೆ ಕರ್ಕೊ ಹೋಗ್ತಾ ಇದ್ದಾರೆ ಇವ್ರು ಇನ್ಬಿಟ್ಟ ನಾನು ಕೂಡ ಹೋಗ್ತಾ ಇದ್ದೀನಿ. ರಮೇಶ್ ನನಗೆ ಬೆವ್ರನ್ನೇ ಬೆಳಗಿನ ಜಾವ 4 ಗಂಟೆಗೆ ಬೆವ್ರು ಸುರಿಸ್ತವ್ರೆ. ಯಾವುದೋ ಗಲ್ಲಿಗೆ ಕರ್ಕೊ ಹೋಗ್ಬಿಟ್ಟು ಅದೆಲ್ಲಿ ಕರ್ಕೊ ಹೋಗ್ತಿದ್ದಾರೆ ಏನು ನನಗಂತೂ ಒಂಚೂರು ಗೊತ್ತಿಲ್ಲ. ಆದರೆ ಬೆವ್ರಂತೂ ಸುರಿತಾ ಇದೆ. ಆ ಸತಿ ಹಿಂಗೆ ಹೋಗೋದು ಹಿಂಗೆ ಬರೋದು, ಹಿಂಗೆ ಹೋಗೋದು ಹಿಂಗೆ ಬರೋದು. ಇನ್ನು ಬೇರೆ ತಪ್ಪು ಹೋಯ್ತಾನೆ ಇಲ್ಲ ನಾವು. ನೋಡಿ ಅವ್ರ ಭಾಷೆ ದೊಡ್ಡ ದೊಡ್ಡ ಬೋರ್ಡ್ಗಳು. ಇಂಗ್ಲೀಷ್ಲಿ ಇಲ್ಲ ಸ್ವಲ್ಪ ಇನ್ನೆಲ್ಲ ಅವ್ರ ಭಾಷೆಯಲ್ಲೇ ಜಾಸ್ತಿ ಹೆಸರು ನೇಮ್ಸ್. ನೋಡಿ ಇಲ್ಲಿ ತೋರಿಸ್ತದಲ್ಲ ಇದ್ಯಾಕೆ. ಫೈನಲಿ ಆಟ ಆಡ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀವಿ ನನಗೆ ಗೊತ್ತಿಲ್ಲ. ಕರ್ಕೊ ಹೋಗ್ತಾ ಇದ್ದಾರೆ, ಹೋಗ್ತಾ ಬನ್ನಿ ಲೆಟ್ಸ್ಗೋ ಫುಲ್ಲು ಗೂಗಲ್ ಆ್ಯಂಟಿ ನಿಂತ್ಕೊಂಡು ಎಲ್ಲೆಲ್ಲಿಗೆ ಕರ್ಕೊ ಹೋಗ್ತೇವೆ. ಈಗ ಆಟ ರಚಿಸಿದ್ದಾರೆ. ಬನ್ನಿ ಹೋಗೋಣ. ಒಂದೇ ಬಾಯಿಗೆ ಅದೊಂದು ಫುಲ್ಲು ದೊಡ್ಡದನ್ನೇ ತಗೊಂಡು ಎಲ್ಲ ಕೈಲೇ ಮುರಿದು ಬಾಯಿಗೆ ಹಾಕತ್ತಾರೆ. ನೋಡ್ಕೊಳ್ಳಿ ಈಗ ಯಾವುದೇ ನನ್ನ ಕೈಲಿ ಆಗಲ್ಲ ಅನ್ನೋದು ಇರಬಾರ್ದು ನನಗದೇ. ಅಲ್ಲಿ ಅಷ್ಟು ದೊಡ್ಡದು ಪ್ಯಾಕೆಟ್ನ ಕೈಯಲ್ಲೇ ಚಿಂಪಿ ಒಂದೇ ಬಾಯಿಗೆ ಹಾಕಬಿಟ್ಟ. ಸ್ವಲ್ಪ ರೇಸ್ ನೋಡ್ಕೊಂಡು ಸಿಗ್ತೀನಿ. ಇನ್ನೇನು ಎಲ್ಲಿಗೆ ಅಂತ ಬಂದು ತಲುಪಿದ್ದೀವಿ. ಎಲ್ಲಿಗೆ ಬಂದಿದ್ದೀವಿ ಅಂತ ನಂಗೆ ಅದು ಗೊತ್ತಿಲ್ಲ. ಯಾವುದೋ ಸ್ನಾನ ಮಾಡೋಕ್ಕೆ ಪಾಪದ ಕೊಳ ಹತ್ರ ಬಂದಿದ್ದೀವಿ. ಈಗ ಫೈನಲಿ ಪಾಪದ ಕೊಳ ಹತ್ರ ಬಂದಿದ್ದೀವಿ. ನೋಡಿ ಯಾವ ಥರ ಇದೆ. ಅಲ್ಲಿಂದ ಮೇಲಿಂದ ನೀರು ಬರುತ್ತೆ, ಅಲ್ಲಿಂದ ಇಲ್ಲಿ ಕೆಳಗೆ ಸುರಿದು ಆ ನೀರಿನಲ್ಲಿ ನಾವು ಸ್ನಾನ ಮಾಡಬೇಕಂತೆ. ನಮ್ಮ ಪಾಪ ಎಲ್ಲ ಹೋಗುತ್ತಂತೆ. ಯಾವ ಥರ ಇದೆ ನೋಡಿ. ಒಂದು ಪತ್ರದಲ್ಲಿಂದ ತೋರಿಸ್ತೀನಿ ನೋಡಿ. ಇಲ್ಲಿಂದ ನೀರು ಬರುತ್ತೆ, ಬಿಟ್ಬಿಟ್ಟು ನಿಂತಾರೆ. ಸ್ನಾನ ಆದಮೇಲೆ ನಿಮ್ಮ ಜೊತೆ ಸಿಗ್ತೀವಿ. ಇನ್ನಲ್ಲಿ ಸ್ನಾನಗಿನೆಲ್ಲ ಮಾಡಿ ಈಗ ಯಾವುದೋ ಇನ್ನೊಂದು ದರ್ಶನಾಗ ಹೋಗ್ತಾ ಇದ್ದೀವಿ. ನೋಡಿ ಯಾವ ಥರ ಇದೆ. ಇಲ್ಲೇನು ಯಾವ ದೇವಸ್ಥಾನ ಏನು ಅಂತ ನಂಗೆ ಒಂದು ಚೂರು ಕೂಡ ಗೊತ್ತಿಲ್ಲ. ಯಾಕೆಂದರೆ ಫಸ್ಟ್ ಟೈಮ್ ನಾನು ತಿರುಪತಿಗೆ ಬರ್ತಾ ಇರೋದು. ಬಾಕ್ಲಾಕ್ಬಿಟ್ರಂತೆ ಬೇಗ ಹೋಗ್ಬೇಕಂತ. ಬನ್ನಿ ಹೋಗೋಣ. ಇಲ್ಲಿ ವಿಡಿಯೋ ಮಾಡ್ಬೋದಾ ಇಲ್ವಾ ಅದು ಒಂದು ಚೂರು ಗೊತ್ತಿಲ್ಲ. ಇಲ್ಲಿ ಕ್ಯಾಮ್ರಾ ಆಫ್ ಮಾಡಿಬಿಡ್ತೀನಿ. ಯಾಕೆ ಬೇಕು ನಮಗೆ. ಫೈನಲಿ ಹೊರಗಡೆ ಗೈಸ್. ಇವಾಗ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅಂತ ಗೊತ್ತಿಲ್ಲ. ನನ್ನ ಬಿಟ್ಟು ಹೊಡ್ತಾ ಇದ್ದಾರೆ. ನಾವು ಈಗ ಆಟ ಆಡ್ಕೊಂಡು ಹೋಗ್ತಾ ಇದ್ದೀವಿ. ಬೈಕ್ ಬೇರೆ ಜೋಬಿಲ್ ಐತೆ, ಎತ್ತಕ್ಕಿಲ್ಲಿ ಕಷ್ಟ. ಆಟ ಒಳಗೆ ಇರಲಿ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಷ್ಟು ಕಿಲೋಮೀಟರ್? ಇನ್ನೂ 25 ಕಿಲೋಮೀಟ್ರು ಆಟ ಜರ್ನಿ ಮಾಡಬೇಕು. ಬನ್ನಿ ಹೋಗೋಣ. ಲೆಟ್ಸ್ ಫೈನಲಿ ಬಂದಿದ್ದೀವಿ. ಈಗ ಮೆಟ್ಲಕ್ಕೆ ಹೋಗೋದೆ. ಆವಾಗಲಿಂದ ಬಂದಿದ್ದೀನಿ ಅಂತ ಇದೆ. ಈಗ ಬಂದಿದ್ದೀನಿ. ಹೇಳಿದರು ಅಸ್ಲಿ ಆಟ ಇವಾಗ ಶುರು. ಬನ್ನಿ ಈಗ ಹತ್ತಿದ ಮೆಟ್ಲಲ್ಲ, ಈಗ ಹತ್ತುತ್ತಾ ಇದೆ. ಅದು ಮೆಟ್ಲು ನೋಡಿ ಯಾವ ಥರ ಇದೆ. ಈಗ 300 ಕಂಪ್ಲೀಟ್ ಮಾಡೀನಿ. ಇನ್ನು ಬೇಜಾನ್ ಮೆಟ್ಲೈತೆ. ಆದರೆ ಈ ಮೆಟ್ಲು ಹತ್ಕೊ ಹೋಗಟ ನಾನು ಬಿದ್ದೋಗಿರ್ತೀನಿ. ಸಣ್ಣಕ್ಕಿರೋದಕ್ಕೂ ಅದಕ್ಕೂ ಓಡ್ತಾ ಇಲ್ಲ. ನೋಡಿ ಯಾವ ಥರ ಬರ್ತಿದ್ರು ಇಲ್ಲ. ಆ ಥರಕ್ಕೆ ಆಗ್ತಾಯಿಲ್ಲ. ನೆಕ್ಸ್ಟು ಏನಾದ್ರು ಸಿಕ್ಕರು ತೋರಿಸ್ತೀನಿಲ್ಲ ಅಂದರೆ ಡೈರೆಕ್ಟ್ ಬೆಟ್ಟಕ್ಕೆ ಹೊಂಟಾಗಿರ್ತೀನಿ. ನಮಗೆ ನಡ್ಕೋಗಿ ಕಳಿಸ್ತಿದ್ರು. ದರ್ಶನ ಕುಂಕುಮಕ್ಕೆ ಹೋಗ್ತವ್ರೆ. ಮೆಟ್ಲು ಬೇರೆ ಯಾವ ಥರ ಭಕ್ತಿ ಇರ್ಬೋದು ನಮಗೆ. 1000 ಕಂಪ್ಲೀಟ್ ಮಾಡಿದ್ದೀವಿ. ಈಗ ಕಂಪ್ಲೀಟ್ ಮಾಡಿ ಹೆಂಗೆ ಕುಂತವ್ ನೋಡಿ. ನಂಗೇನಾಯ್ತಿಲ್ಲ ಅಣ್ಣ. ಇಲ್ಲಿ ಬ್ರೋನ ಕುಂತಿದ್ದಾರೆ. ಇವರೇ ನಮ್ಮ ಗೈಡ್ ಇಲ್ಲಿ. 1000 ಮೆಟ್ಲು ಕಂಪ್ಲೀಟು. ಇನ್ನೂ
$1400 ಮೆಟ್ಲಿದ್ದಂತ. ಬನ್ನಿ ಹೋಗೋಣ. ಎಷ್ಟು ಇನ್ನೂ ಹೋಗೋದ್ರಲ್ಲಿ ಆಮಿ ಹೋಗಿ ಮತ್ತೆ ಸಿಗ್ತೀನಿ. ಯಾವ ಥರ ಇದೆ ನೋಡಿ ಗೈಸ್. ನೋಡಿ ಯಾವ ಥರ ಇದೆ ಇಲ್ಲಿ. ಯಾರು ವೀಡಿಯೋ ಮಾಡ್ಕೊಳ್ಳೋದು ಯಾವ ಚೆನ್ನಾಗಿರುತ್ತೆ ಅದನ್ನ ಹಾಕೋದು. $2,000 ಕಂಪ್ಲೀಟ್ ಗೈಸ್. ಇನ್ನು 400 ಎತ್ಬಿಟ್ರೆ ತಿರುಪತಿ. ಅಷ್ಟೊತ್ತಿಂದ ನೀವು ವೇಟ್ ಮಾಡ್ತಿದ್ದು, ಈಗ ಇನ್ನೂ ಸ್ವಲ್ಪ ಹೊತ್ತಲ್ಲಿ ತೋರಿಸ್ತೀನಿ. ಫೈನಲಿ 7,388 ಮಿಕ್ಸ್ ಆಯಿತು. ಇನ್ನೇನಿರೋ ದರ್ಶನ ಮಾಡೋಕ್ಕಾಗಿ ನಿಂತ್ಕೊಳ್ಳೋದೆ. ನೋಡಿ ಯಾವ ಥರ ಇದೆ. ಫುಲ್ಲು ಸುಸ್ತಾಗ್ಬಿಟ್ಟದೆ. ಇಲ್ಲಿ ಸ್ಟಾರ್ಟಿಂಗ್ ಫುಲ್ಲು ಜೋಸ್ಲಿ ಬಂದ್ಬಿಟ್ಟು ಇಲ್ಲಿ ಬಂದು ಮನ್ಗಿ ಯಾಕೆ ಕಳಿಸ್ತೀರ ಈಗ? ಯಾವ ಥರ ಇದೆ ನೋಡಿ ಇಲ್ಲಿ ಮಂಟಪ. ಹೊತ್ತಾದ್ಮೇಲೆ ಬಿಸಿಲು ನೋಡ್ತಾ ಇದ್ದೀವಿ. ಈಗ ಟೈಮ್ ಇಷ್ಟ 8 ಗಂಟೆ. ಎಷ್ಟು ಗಂಟೆಲಿ ಹತ್ತು? 1.5 ಗಂಟೆ ಹತ್ಬಿಟ್ಟು ಬರೀ 1.5 ಗಂಟೆಲಿ 7,388 ಮೆಟ್ಲು ಹತ್ತೀವಿ. 2 ಕಿಲೋಮೀಟ್ರ 3 ಕಿಲೋಮೀಟ್ರ್ ಇನ್ನೂ ಹೋಗ್ತಾನೆ ಇದ್ದೀವಿ. ಹೋಗ್ಕೊಂಡೇ ಇದ್ದೀವಿ. ಫುಲ್ಲು ಎಕ್ಸಸೈಸ್ನೆಲ್ಲ ಮಾಡ್ತಿದ್ರೆ ಇಲ್ಲಿ. ತಿರ್ಗಾ ಕಾರ್ಗತ್ತಿದ್ದೀವಿ. ನಡ್ಕ ಬಂದರು ವೇಸ್ಟ್ ಆಯಿತು. ಈಗ ತಿರ್ಗಾ ಎಲ್ಲಿಗೂ ಕರ್ಕೊ ಹೋಗ್ತಾಯಿದ್ದಾರೆ. ಫ್ರೆಂಡ್ಸಿಗೆ ಬಂದ್ವಿ. ಕ್ಯೂಗ ಇಲ್ಲಿ ಯಾವಾಗ ಕೂಡಾಕ್ತಾರ ಗೊತ್ತಿಲ್ಲ. ಇಲ್ಲೆಲ್ಲ ಫ್ರೀಯಾಗಿ ನೀರು ಕೊಡ್ತಾರೆ, ಫ್ರೀಯಾಗಿ ನಾಷ್ಟ ಕೊಟ್ಟಿದ್ದಾರೆ. ಮೈಕ್ ಜಾಬ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ಇವರು ಬಂದಿದ್ದಾರೆ. ಈಗ ಅಷ್ಟೊತ್ತಿಂದ ಎಲ್ಲ ದೂರದಲ್ಲಿದ್ದರು. ಫ್ರೀ ನಾಷ್ಟ. ಇನ್ನೊಂದು ಪ್ಲೇಟ್ ಇಲ್ಲೇ ನಿಂತಿದೆ. ಒಂಚೂರು ಅಲ್ಲಾಡಿದೆ ಇಲ್ಲಿ. ಯಾವ ಥರ ರಸ್ ನೋಡಿ. ಫುಲ್ಲು ಜನ ರಸ್ಸು. ಅವ್ರ ಹುಡುಗಿ ಜೊತೆ ಮಾತಾಡ್ತವನು. ಫುಲ್ಲು ಜನ. ಒಂದು ನಿಮಿಷ ಅಲ್ಲಾಡಿಲ್ಲ ಅಷ್ಟೊತ್ತಿಂದ 1 ಅವರಿಂದ. ಗೈಸ್ ಈಗ ಬಿಸಿಬೇಳೆ ಬತ್ತು ತಿಂತಿದ್ದೀವಿ. ಅವ್ರು ಅಲ್ಲಿ ಸಿಗಾಕೊಂಡಿದ್ದಾರೆ, ಅವರು ಕೂಡ ಬರ್ತಾ ಇದ್ದಾರೆ. ಮೈಕ್ ಜಾಬಿಲಿದೆ, ತೆಗಿಯೋಕ್ಕಾಗಲ್ಲ. ಈಗ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಅಲ್ಲಿ ಬರ್ತಾ ಇದ್ದಾರೆ. ಬನ್ನಿ ತಿನ್ಬಿಟ್ಟು ನಿಮ್ಮ ಜೊತೆ ಸಿಗ್ತೀನಿ. ಫೈನಲಿ ನಮ್ಮನ್ನು ರೂಮಲ್ಲಿ ಕೂಡಾಕ್ಬಿಟ್ಟಿದ್ದಾರೆ. ಇಲ್ಲಿಂದ ಎಷ್ಟೊತ್ತಿಗೆ ಹೋಗುತ್ತೆ ಅಂತ ನಮಗೂ ಗೊತ್ತಿಲ್ಲ. ಫೈನಲಿ ಮೈಕ್ ಜಾಬಿಲಿದೆ, ಈಗ ಊಟ ಮಾಡ್ತೀನಿ. ಆಮೇಲೆ ಸಿಗ್ತೀನಿ. ಇನ್ನೂ ಎಷ್ಟೊತ್ತಿಗೆ ಹೋಗ್ತೀನಿ ಏನಂತ ನನಗೆ ಒಂಚೂರು ಗೊತ್ತಿಲ್ಲ. ಓಕೆ ಬಾಯ್. ಊಟ ಆದಮೇಲೆ ಸಿಗ್ತೀನಿ. ಆದರೂ ರೂಮ್ ಅಂತೂ ತುಂಬ ದೊಡ್ಡದಾಗಿದೆ ನೋಡಿ. ಯಾವ ಥರ ತುಂಬ ದೊಡ್ಡದಾಗಿದೆ ರೂಮನ್ನು ಕೂಡಾಕ್ಬಿಟ್ಟಿದ್ರೆ. ಇನ್ನು ಯಾವಾಗ ಎಷ್ಟೊತ್ತಿಗೆ ಬಿಡ್ತಾರೆ ಏನೋ ಒಂಚೂರು ಗೊತ್ತಿಲ್ಲ. ಮತ್ತು ನಮ್ಮಿಂಚವ್ರು ಇದ್ದವರೆಲ್ಲ ನಮ್ಗಿಂತ ಮುಂದೆ ಹೊರ್ಟಾಗ್ತಾರೆ. ಕೊನೆಗೂ ಕೂಡ ಈಗ ಕ್ಯೂವಲ್ಲಿ ತಿರ್ಗಾ ಬಂದಿದ್ದೀವಿ. ಮತ್ತು ಇನ್ನೊಂದೇನೆಂದರೆ ಈಗ ಫೋನ್ ಕಿಟ್ ಮಾಡಿಕತ್ತಾರೆ. ನೆಕ್ಸ್ಟು ದೇವಸ್ಥಾನಕ್ಕೆ ಸಿಗ್ತೀನಿ. ಬೆಳಗ್ಗೆಯಿಂದ ನಿಮ್ಗೆ 15 ಹೇಳಿದ್ದಾಯಿತು, ಇನ್ನೂ ಕೂಡ ಹೋಗಿಲ್ಲ. ಬೆಳಿಗ್ಗೆ ಒಂದು 7 ಗಂಟೆಗೆ ಬಿಟ್ಟಿದ್ದು, ಇನ್ನೂ ಕೂಡ ತಲುಪಿಲ್ಲ. ಇನ್ನೂ ಬೆಳಗ್ಗೆಯಿಂದ ಕ್ಯೂವಲ್ಲಿ ನಿಂತಿದ್ದೆ, ಕಾಲ ಕಳೆದಾಗಿತ್ತು. ಈಗ ನೆಕ್ಸ್ಟು ದೇವಸ್ಥಾನ. ಬನ್ನಿ ಲೆಟ್ಸ್ ಬಾಯ್. ಈಗ ಅಷ್ಟೇ ದರ್ಶನ ಎಲ್ಲ ಮುಗಿಸಿ ವಾಪಸ್ ಬಂದಿದ್ದೀನಿ. ಫೋನ್ನೆಲ್ಲ ಈಸ್ಕೊಂಡಾಯ್ತು. ಒಂದೇನೆಂದರೆ ಈಗ ನನ್ನ ಫ್ರೆಂಡು ಗುಂಡ ಮಾಡಿಸ್ಬೇಕು ಅಂತ ಅದಕ್ಕೆ ಇಲ್ಲಿ ಗುಂಡ ಮಾಡಿಸೋ ಜಾಗಕ್ಕೆ ಬಂದಿದ್ದೀನಿ. ನಾವು ಎಲ್ಲಿಗೆ ಹೋದಂತ ಒಂಚೂರು ಬಂದಿರ್ತೇನೆ. ನಾನು ಬೇರೆ ಮೇಲಕ್ಕೆ ಹತ್ಕೊ ಹೋಗ್ತಾ ಇದ್ದೀನಿ. ಫೈನಲಿ ಗುಡ್ಡ ಮಾಡ್ಸೋಕ್ಕೆ ಟಿಕೆಟ್ ತಗೊಂಡಿದ್ದಾನೆ. ತೊಳ್ಕೊತಾ ಇದ್ದಾನೆ. ತೊಳ್ಕೊ ಚೆನ್ನಾಗಿ ತೊಳ್ಕೊ. ಅವನು ಗುಂಡ ಮಾಡಿಸಿ
ಫೈನಲಿ ಬುಂಡ ಮಾಡಿಸ್ಕೊ ಬರ್ತಾ ಇದ್ದಾನೆ. ಯಾವ ಥರ ಕಾಣಿಸ್ತಂತೆ ನೋಡಿ. ಅಲ್ಲಿ ವಿಡಿಯೋ ಮಾಡಂಗಿಲ್ಲ ಅಂತಂದ್ರು, ಅದಕ್ಕೆ ವಿಡಿಯೋ ಮಾಡಕ್ ಹೋಗಿರಲಿಲ್ಲ. ನೋಡಿ ಯಾವ ಥರ ಕೂಲ್ ಇದ್ದಾಗ ಹೆಂಗಿದ್ದ, ಕೂಲ್ ಇಲ್ಲಂದಾಗ ಹೆಂಗಿದ್ದಾನೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಫೈನಲಿ ನೀವು ಯಾವುದಕ್ಕೋಸ್ಕರ ಕಾಯ್ತಾ ಇದ್ರೆ ಅದನ್ನ ಈಗ ತೋರಿಸ್ತೀನಿ. ಫೈನಲಿ ಕಣ್ಣ ತೋರಿಸ್ಬೇಕು ನಾವು ಕಂಡು. ಬೆಳಿಗ್ಗೆ ಟೈಮ್ ಬೇಕಾದ್ರೆ ಕ್ಯಾಮ್ರಾ ತುಂಬ ಚೆನ್ನಾಗಿ ಬರುತ್ತೆ. ಈಗ ನೀಟಾಗಿ ಬರೋದಿಲ್ಲ. ಅಷ್ಟೇ ನನ್ನ ಕೈಲಿ ತೋರ್ಸೋದು ಇಷ್ಟೇ. ಯಾವ ಥರ ಕಾರ್ ಗುಡ್ಡಕ್ಕಿದ್ರು, ಯಾವ ಥರ ಇದ್ದು ಕಾರ್ ನಾವು ಸಹ ಟೆಸ್ಟ್ ರೈಡ್ ನೋಡ್ತೀವಿ. ಈಗ ಟೆಸ್ಟ್ ರೈಡ್ ಈಗ ನೋಡಿ. ಫೈಲ್ಟಿ ಆ ಸ್ಪೀಡ್ ಮ್ಯಾಚ್ ಮಾಡೋಕ್ಕೆ ಐತಿಲ್ಲ. ಈ ಕಾರು ರೈಡು ನೀವು ನೋಡೈತೆ, ಇದು ಇವಂದು. ಆವಾಗಲೂ ನೋಡಿದ್ದು ಅವ ಅಣ್ಣಂದು. ಇಬ್ಬರು ಮನೇಲಿ ಕೂತ್ಕೊಂಡು ಆಟ ಆಡೋದೇ ನಾಳೆಯಿಂದ. ಫೈನಲಿ ಬೆಂಗಳೂರಿಗೆ ಬಂದೇ ಆಯಿತು. ಫ್ಲ್ಯಾಟ್ ಲೈಟಿಗೆ ಬಂದಿದ್ದೀವಿ. ಹಾಗೆ ಸ್ನೇಹಿತರೆ ಮನೆಗೆ ಬಂದು ಒಂದು ಚೂರು ಕೂಡ ಬ್ಲಾಗ್ ಮಾಡೋಕ್ಕಾಗಿಲ್ಲ. ಯಾಕಂದರೆ ನಿನ್ನೆ ಫುಲ್ಲು ರೆಸ್ಟ್ ಮಾಡಬೇಕಾಯ್ತು. ಇನ್ನೊಂದು ಏನಂದರೆ ತಿರುಪತಿಗೆ ಏನಾದ್ರು ಹೊಸಬ್ರು ಹೋಗ್ತೀರಾ ಅಂದರೆ ಪ್ಲೀಸ್ ಯಾರು ಗೊತ್ತಿರೋರ ಜೊತೆಗೆ ಹೋಗಿ, ಇಲ್ಲಾಂದರೆ ತುಂಬ ಕಷ್ಟಪಡಬೇಕೈತೆ. ಮತ್ತು ಇನ್ನೊಂದು ಏನಂದರೆ ಈ ರೈಲ್ವೆ ಡಿಪಾರ್ಟ್ಮೆಂಟ್ಗಳಲ್ಲಿ ತುಂಬ ಕಚಡ ಕೆಲಸಗಳು ಮಾಡ್ತಾರೆ. ಏನಂದರೆ ಅಲ್ಲಿ ಫಸ್ಟ್ ಬೋಗಿಂದ ಲಾಸ್ಟ್ ಬೋಗಿ ಉಂಟು, ಒಂದು ಚೂರು ಕೂಡ ಜಾಗ ಇಲ್ಲ. ಆದರೂ ಕೂಡ ನಮಗೆ ಟಿಕೆಟ್ ಕೊಟ್ಟು ಸುಮ್ಮನೆ ದುಡ್ಡೆಲ್ಲ ವೇಸ್ಟ್ ಆಯಿತು. ಯಾಕಂದರೆ ಬಾಕ್ಲು ಮುಂದೆ ಎಲ್ಲ ಬಂದು ಕುಂತಿರ್ತಾರೆ, ಆದರೂ ಕೂಡ ನಮಗೆ ಟಿಕೆಟ್ ಬೇರೆ ಕೊಟ್ಟರು. ಮತ್ತು ಅಲ್ಲಿಂದ ದುಡ್ಡು ವೇಸ್ಟ್ ಆಯಿತು. ತಿರ್ಗಾ ವಾಪಸ್ಸು ನಾವು ಬಸ್ಸಲ್ಲಿ ಹತ್ಕೊಂಡು ಬೆಂಗಳೂರಿಗೆ ಹೋದ್ನು. ಬೆಂಗಳೂರಿಂದ ಚಾಮರಾಜನಗರಕ್ಕೆ ಬಂದು. ಮತ್ತು ಇನ್ನೊಂದು ಏನಂದರೆ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ಬ್ಲಾಗ್ ಸಿಗೋರ್ಗು ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು.